ಸೊ ಅಕ್ಕ ಈ ಥರ ಒಂದು ಸಿಚುವೇಶನ್ ಆದಾಗ ವಿನೀಶ್ ಹೆಂಗೆ ಹ್ಯಾಂಡಲ್ ಮಾಡಿದ್ರು? ಫ್ಯಾಮಿಲಿಗೆ ಎಫೆಕ್ಟ್ ಆಗೇ ಆಗುತ್ತೆ ಖಂಡಿತವಾಗ್ಲೂ, ಗೊತ್ತಿರುವಂಥ ವಿಷಯ. ಬಟ್ ವಿನೀಶ್ ಹೆಂಗೆ ಹ್ಯಾಂಡಲ್ ಮಾಡಿದ್ರು? ಅದು ಕಷ್ಟ ಆಯ್ತು ರಚನಾ, ಬಿಕಾಸ್ ನಮ್ಗಾದ್ರೆ ಒಂದ್ ಸ್ವಲ್ಪ ವಿ ಆರ್ ಮೆಚೂರ್ಡ್ ಎನಫ್ ಟು ಥಿಂಕ್ ಏನ್ ನಡೀತಿದೆ ಹೇಗೆ ಏನು ಅಂತ. ಈ ಸ್ಟಿಲ್ 17-year-old ಬಾಯ್. ಆ ಇನ್ಸಿಡೆಂಟ್ ಆದಾಗ ಹಿ ವಾಸ್ ಜಸ್ಟ್ 16, ಫಸ್ಟ್ ಟೈಮ್ ಆಯ್ತಲ್ಲ ಆಗ. ಬಟ್ 16-year-old ಹುಡುಗನ್ಗೆ ನಾನು ಹೋಗಿ ಏನಂತ ಎಕ್ಸ್ಪ್ಲೇನ್ ಮಾಡಲಿ, ಏನಂತ ಹೇಳಲಿ? ಸುಮಾರು ಸ್ಟಾರ್ಟಿಂಗ್ ವೆನ್ ಈ ಗಾಟ್ ಅರೆಸ್ಟೆಡ್ ಆಲ್ಸೋ ಫಸ್ಟ್ ಟೈಮ್ ಆದಾಗ ನಾನು ಅವನ ಹತ್ರ ಸುಳ್ಳು ಹೇಳಿದ್ದೆ. ಬಂದ್ಬಿಡು, ಹಿ ವಾಸ್ ಇನ್ ಅ ಬಾಸ್ಕೆಟ್ಬಾಲ್ ಕೋರ್ಟ್. ಐ ಸೆಡ್ ಬಂದ್ಬಿಡು ವಿನೀಶ್ ಇಮಿಡಿಯೇಟ್ಲಿ, ಬೇಗ ಕೋಚಿಂಗ್ ಹೋಗಿದ್ದ, ಬಂದ್ಬಿಡು ಅಂತ. ಇ ಡಿಂಟ್ ಇವನ್ ನೋ. ಫೋನಲ್ಲಿ ನೋಡಿ ಗೊತ್ತಾಗಿ ಅಮ್ಮ ವರ್ಡ್ ಅಪ್ಪ ಗಾಟ್ ಅರೆಸ್ಟೆಡ್ ಅಂತ ಅಂದರೆ ಇಲ್ಲ 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 ಫಾರ್ ವಾಟ್ ಅಂತೆಲ್ಲ ಅಲ್ಲಿಂದನೇ ಶುರು ಮಾಡ್ಕೊಂಡು ಹತ್ಕೊಂಡು ಬಂದ. ದೆನ್ ನನಗೆ ಸ್ಟ್ರೆಂತು ಇರಲಿಲ್ಲ ರಚನಾ, ಈ ಥರ ಕೇಸ್, ಈ ಥರ ಇಶ್ಯೂ ಆಗಿ ಅಪ್ಪ ಗಾಟ್ ಅರೆಸ್ಟೆಡ್ ಅಂತ ಹೇಳೋಕ್ಕೆ ನನಗೆ ಸ್ಟ್ರೆಂತು ಇರಲಿಲ್ಲ. ನಾನು ಸುಮಾರು ದಿನ ಅವನಿಗೆ ಹೇಳೇ ಇರಲಿಲ್ಲ ಯಾವುದಕ್ಕೆ ಏನಾಗಿದೆ ಅಂತ. ಆ್ಯಂಡ್ ಅವನಿಗೆ ಅವ್ರ ಫ್ರೆಂಡ್ಸ್ ಹೇಳಿ ಗೊತ್ತಾಯಿತು. ಆ್ಯಂಡ್ ಬಿಕಾಸ್ ನಮ್ಮ ಮನೇಲಿ ನಾನು ಕನ್ನಡ ಚಾನೆಲ್ಸ್ ಹಾಕೋದೇ ಇಲ್ಲ ರಚನಾ. ನನ್ನ ಮನೇಲಿ ಅದೊಂದು ರೂಲ್. ನನ್ನ ಮನೇಲಿ ನಂದು ಕನ್ನಡ ಚಾನೆಲ್ಸ್ ಆಗಲಿ, ನಾವು ಕನ್ನಡ ನ್ಯೂಸ್ ಆಗಲಿ, ನ್ಯೂಸ್ ಚಾನೆಲ್ಸ್ ಆಗಲಿ ನಾವು ನೋಡಲ್ಲ ರಚನಾ. ಬಿಕಾಸ್ ಏನಾಗುತ್ತೆ, ಸುಮಾರು ಆಸ್ ಯು ನೋ ಆರ್ಟಿಸ್ಟ್ಗಳು ಅಂತಂದರೆ ಏನೋ ಬರ್ತಾ ಇರುತ್ತೆ. ನನ್ನ ಮಗನಿಗೆ ನಾನು ಐ ಡೋಂಟ್ ವಾಂಟ್ ಟು ಎಕ್ಸ್ಪೋಸ್ ನ್ಯೂಸ್ ನೋಡೋದು, ಕಂಟೆಂಟ್ ಕನ್ನಡದ್ದು ನಮ್ಗಳ ಬಗ್ಗೆ ಬರೋದನ್ನ ಅವನು ನೋಡೋದು ಬೇಡ ಅಂತ ಅಂದ್ಬಿಟ್ಟು ನಾವು ನೋಡಲ್ಲ. ಅವನಿಗೆ ಗೊತ್ತೂ ಆಗಲ್ಲ ನಮ್ಮ ಮನೇಲಿ ಏನು ಇದು ಅಂತ. ಸೊ ಫ್ರೆಂಡ್ಸ್ಗಳು ಹೇಳಿ ಅದು ಹೇಳಿ ಅದನ್ನ ಕೇಳ್ಕೊಂಡು ಬಂದು ನನ್ನ ಕೇಳೋನು. ಆ್ಯಂಡ್ ದ ವೆರ್ ಲೈಕ್ ಲಾಡ್ ಆಫ್ ಸ್ಲೀಪ್ಲೆಸ್ ನೈಟ್ಸ್. ಮಧ್ಯ ನೈಟ್ ವೆನ್ ದರ್ಶನ್ ವಾಸ್ ನಾಟ್ ದೇರ್, ಮಧ್ಯೆ 2 o'clock ಎಲ್ಲ ಎದೊಳೋದು, ಅಳ್ತಿದ್ದ. 2 o'clock 3 o'clock ನನಗೆ ಐ ಸ್ಟಿಲ್ ರಿಮೆಂಬರ್. ಎದ್ಬಿಟ್ಟು ಅಮ್ಮ ಅಮ್ಮ ಐ ಮಿಸ್ ಅಪ್ಪ ಅಂದ್ಕೊಂಡು ಅಪ್ಪಂಗೆ ಏನೂ ಆಗಲ್ಲ ಅಂತ ಅಳ್ತಾ ಇದ್ದ, ಸಿಕ್ಕಾಪಟ್ಟೆ ಅಳ್ತಿದ್ದ. ಈ ಥರ ಒಂದು 15 to 1 month ನಾನು ಅವನ್ನ ಹೋಲ್ಡ್ ಎಮ್ ಅಪ್ ಓನ್ಲಿ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ಸೆಕೆಂಡ್ ಟೈಮ್ ಈ ಥರ ಆದಾಗ ದರ್ಶನ್ ನ್ಯೂ ಅಲ್ಲ ಅವ್ನು ಹೆಂಗೆ ಏನು ಅಂತ. ಸೊ ಈ ಆ್ಯಕ್ಚುಲಿ ಟೋಲ್ಡ್ ಹಿಮ್ ಹೊರಡೋಕ್ಕಿಂತ ಮುಂಚೆ. ಹಿ ಆ್ಯಕ್ಚುಲಿ ಸ್ಪೋಕ್ ಟು ಹಿಮ್ ಆ್ಯಂಡ್ ಹೇಳೋದ್ಮೇಲೆ ಐ ಥಿಂಕ್ ದಿಸ್ ಟೈಮ್ ಇಟ್ ವಾಸ್ ಲಿಟಲ್ ಬೆಟರ್. ಬಟ್ ಸ್ಟಿಲ್ ಹಿ ಹ್ಯಾಸ್ ದಟ್ ವಾಯ್ಡ್, ಒಂಥರ ಯಾವಾಗಲೂ ಕೇಳ್ತಾ ಇರ್ತಾನೆ. ಆ್ಯಂಡ್ ಹಿ ರಿಯಲಿ ಲೈಕ್ಸ್ ಹಿಮ್. ದರ್ಶನ್ ಅಂದರೆ ಅವನಿಗೆ ಒಂಥರ ನೆಕ್ಸ್ಟ್ ಲೆವೆಲ್ ಪ್ರೀತಿ ಅದೆಲ್ಲ. ಅದಕ್ಕಿಂತ ಮೋರ್ ದೆನ್ ದಟ್ನು ಅವನೊಂದು ಫ್ಯಾನ್ ಥರ ಆಡ್ತಾನೆ ಮನೆ ಒಳಗೆ ಅವ್ರ ಅಪ್ಪನ ಹತ್ರ. ಐ ಕೀಪ್ ಟೆಲಿಂಗ್, ನಿನಗೆ ಫಸ್ಟ್ ಮನೇಲೇ ಒಂದು ಫ್ಯಾನ್ ಉಡ್ಸಿದ್ಯಲ್ಲ ನೀನು ಅಂತ. ಸೊ ಹಾಗೆ. ಬಟ್ ಇಟ್ ವಾಸ್ ಡಿಫಿಕಲ್ಟ್ ಟು ಹ್ಯಾಂಡಲ್. ಬಟ್ ಆ್ಯಸ್ ಐ ಸೆಡ್, ಐ ಕೀಪ್ ಟೆಲಿಂಗ್ ಹಿಮ್ ಆ್ಯಂಡ್ ಬಿ ಸ್ಟ್ರಾಂಗ್ ಅಂತ ಹೇಳ್ತಿರ್ತೀನಿ. ಆ್ಯಂಡ್ ನಾಟ್ ಟು ಗೆಟ್ ಅಫೆಕ್ಟೆಡ್ ಬೈ ನೆಗೆಟಿವಿಟಿ ಅಂತ ಹೇಳ್ತಿರ್ತೀನಿ. ಯಾರಾದರೂ ಏನೋ ಮಾತಾಡಿದ್ರು ನೀವು ಡೋಂಟ್ ಹ್ಯಾವ್ ಟು ರಿಯಾಕ್ಟ್, ಜಸ್ಟ್ ಲೀವ್ ಇಟ್, ಟೈಮ್ ವಿಲ್ ಆನ್ಸರ್ ದ ಕ್ವೆಶನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಐ ಕೀಪ್ ಮೇಕಿಂಗ್ ಹಿಮ್ ಸ್ಟ್ರಾಂಗ್ ಮೆಂಟಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಥಿಂಗ್ಸ್ನ ಆಲ್ವೇಸ್ ಪಾಸಿಟಿವ್ ಆಗಿ ಹೇಳ್ತಾ ಇರ್ತೀನಿ.